Everybody, welcome to Vikas Commerce Tutorials and I am Mr. Vikas Mutke here. So, ಸ್ನೇಹಿತರೆ ಇವತ್ತಿನ ನಮ್ಮ ಟಾಪಿಕ್ ಏನಪ್ಪಾ ಅಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ 12 ಮಾರ್ಕ್ಸ್ ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತ ಕೆಲಸವನ್ನ ಇವತ್ತಿನ ಸೆಷನ್ ನಲ್ಲಿ ನಾನು ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಷ್ಟೋ ಜನ ಕಮೆಂಟ್ ಆಗ್ತಾ ಇದ್ರಿ, ಮೆಸೇಜ್ ಆಗ್ತಾ ಇದ್ರಿ, ಸರ್ ಅಡ್ಮಿಷನ್ ಮೇಲೆ ಕೂಡ ಒಂದು ಪ್ರಾಬ್ಲಮ್ ಅನ್ನ ಮಾಡಿ. ಈಗ ಆಲ್ರೆಡಿ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಫಾರ್ ಫ್ಯೂಚರ್ ಮೇಲೆ ಹಾಕಿದೀವಿ, ಡಿಸಲ್ಯೂಷನ್ ಮೇಲೆ ಹಾಕಿದೀವಿ. ಅದಾದ ನಂತರ 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ನಾವು ಪಿ ಅಂಡ್ ಎಲ್ ಪ್ರಾಪರೇಷನ್ ಮಾಡಿದ್ದೀವಿ, ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಮಾಡಿದ್ದೀವಿ, ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಆಲ್ರೆಡಿ ಕವರ್ ಮಾಡಾಯಿತು. ಸೊ ಈಗ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ 12 ಮಾರ್ಕ್ಸಿನ ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಇದಕ್ಕೆ ಸರಳವಾದಂತಹ ವಿಧಾನ ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ಸ್ಟಾರ್ಟ್ ಮಾಡುವಂಥದ್ದು. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನೋಡುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗ ಕಳಿಸುವಂತಹ ನೋಟಿಫಿಕೇಶನ್ ನಿಮಗೆ ಬಂತಂತದ. ವಾಟ್ಸಪ್ ಗ್ರೂಪಿನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗ್ತದೆ, ನೀವು ಅಲ್ಲಿಯೂ ಕೂಡ ಜಾಯಿನ್ ಆಗಬಹುದು. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಇದು ಅಡ್ಮಿಷನ್ ಮೇಲೆ ಒಂದು ಕ್ವಶನನ್ನು ನಾವು ಈಗ ಮಾಡೋಣ. ಉಮಾ ಆ್ಯಂಡ್ ಗೀತಾ ಆರ್ ಪಾರ್ಟ್ನರ್ಸ್ ಅಂತೇಳಿ ಒಂದು ಕ್ವಶನ್ ಅದ ಇಲ್ಲಿ. ಇದು ಆ್ಯನ್ಯುವಲ್ ಎಕ್ಸಾಮ್ 2023 ಕ್ವಶನ್ ನಂಬರ್ 33 ಅಂದರೆ ಲಾಸ್ಟ್ ವರ್ಷದಲ್ಲಿ ಬಂದಿರುವಂತಹ ಕ್ವಶನ್ ಪೇಪರ್. ಸೊ ಉಮಾ ಆ್ಯಂಡ್ ಗೀತಾ ಅಂತೇಳಿ ಇಬ್ಬರು ಜನ ಪಾರ್ಟ್ನರ್ಸ್ ಅದರು. ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 respectively. Their balance sheet as on 31/3/2022 was as follows. Our balance sheet ಅನ್ನು ಕೊಟ್ಟಿದ್ದಾರೆ ಇಲ್ಲಿ. ಕ್ಯಾಶ್ ಅದ, ಸ್ಟಾಕ್ ಅದ, ಡೆಟರ್ಸ್, ಇನ್ವೆಸ್ಟ್ಮೆಂಟ್ಸ್, ಫರ್ನಿಚರ್, ಬಿಲ್ಡಿಂಗ್. ಈ ಕಡೆ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಕ್ಯಾಪಿಟಲ್ ರಿಸರ್ವ್, ಜನರಲ್ ರಿಸರ್ವ್, ಕ್ಯಾಪಿಟಲ್ ಅಕೌಂಟ್. ಉಮಾ ಗೀತಾ ಕ್ಯಾಪಿಟಲ್ಸ್ ಕೊಟ್ಟಾರೆ ಅವರು. ಯಾವಾಗಲೂ ಆನ್ಸರನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ವಶನನ್ನು ಟಾಪ್ ಟು ಬಾಟಮ್ ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಟಾಪ್ ಟು ಬಾಟಮ್ ಕ್ವಶನ್ನ ಓದಿ ಮುಗಿಸಬೇಕು. So coming to adjustments on 1/4/2022, they admit ಕಮಲಾ ಅವರನ್ನು ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ 1/4/2022ಕ್ಕೆ ಇಂಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋವಿಂಗ್ ಟರ್ಮ್ಸ್. ಕಮಲಾ ಅವರನ್ನು ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಏನೇನು ಕಂಡೀಷನ್ಸ್ ಅಪ್ಪ ಅಂದರೆ, ಕಮಲಾ ಶುಡ್ ಬ್ರಿಂಗ್ ಇನ್ ₹50,000 ಆ್ಯಸ್ ಕ್ಯಾಪಿಟಲ್. ಕಮಲಾ ಅವರು 50,000 ರೂಪಾಯಿ ಕ್ಯಾಪಿಟಲನ್ನು ಫಾರ್ 1/6 ಶೇರ್ ಆ್ಯಂಡ್ 25,000 ಟುವರ್ಡ್ಸ್ ಗುಡ್ ವಿಲ್. 50,000 ರೂಪಾಯಿ ಕ್ಯಾಪಿಟಲ್ನ ತೊಗೊಂಬರ್ಬೇಕು, 25,000 ಗುಡ್ ವಿಲ್. ಈ 1/6 ಆ್ಯಸ್ ಪರ್ AS 26 ಲೈನ್ ತೆಗೆದುಬಿಡ್ರಿ. 50,000 ಮತ್ತು 25,000. 50,000 ಏನು ತರಬೇಕು ಕಮಲಾ? ಕ್ಯಾಪಿಟಲ್ ತೊಗೊಂಬರ್ಬೇಕು. 25,000 ಏನು ತೊಗೊಂಬರ್ಬೇಕು? ಗುಡ್ ವಿಲ್ ತೊಗೊಂಬರುವಂಥ ಕೆಲಸವನ್ನು ಮಾಡಬೇಕು. ಎರಡನೇದು, ಡೆಪ್ರಿಸಿಯೇಟ್ ಫರ್ನಿಚರ್ ಬೈ 10%. ಫರ್ನಿಚರನ್ನು ಡೆಪ್ರಿಷಿಯೇಟ್ ಮಾಡಿರಿ 10%ನಿಂದ. ಆ್ಯಂಡ್ ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 10,000. ಯಾವಾಗಲೂ ಬಾಯ್ ಅಂತ ಕೊಟ್ಟಾಗ ಡೈರೆಕ್ಟಾಗಿ ದ ಅಮೌಂಟನ್ನು ತೊಗೋಬೇಕು, 10,000. ನೆಕ್ಸ್ಟ್, ಮೇಂಟೈನ್ PDD ಅಟ್ 5% ಆನ್ ಡೆಟರ್ಸ್. PDD ಅಂದರೆ ಪ್ರೊವಿಷನ್ ಆನ್ ಡೌಟ್ಫುಲ್ ಡೆಟ್ಸ್. ಎಷ್ಟು ಪರ್ಸೆಂಟೇಜ್ ಮಾಡಬೇಕು? 5%. ಯಾವುದ್ರ ಮೇಲೆ? ಡೆಟರ್ಸ್ ಮೇಲೆ. ಪ್ರೊವೈಡ್ 2,000 ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನು? ಇಟ್ ಶುಡ್ ಹ್ಯಾವ್ ಬೀನ್ ಗಿವನ್ ಬಟ್ ಇಟ್ ಈಸ್ ನಾಟ್ ಗಿವನ್. ಕೊಡಬೇಕಾಗಿತ್ತು ಬಟ್ ಕೊಡಲಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಏನು ಪ್ರಿಪೇರ್ ಮಾಡಂತ ಹೇಳಕತ್ತಾರೆ ನಮಗವರು? ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪ್ರಿಪೇರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪ್ರಿಪೇರ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಆಫ್ ದಿ ಫರ್ಮ್ ಆ್ಯಸ್ ಆನ್ 1/4/2022. ಓಕೆ, ಇಷ್ಟು 3 ಅಕೌಂಟ್ಸನ್ನು ಮಾಡಬೇಕು. ಇಲ್ಲಿ 3 ಅಕೌಂಟ್ಗಳಲ್ಲಿ ಯಾವ ಇಂಪಾರ್ಟೆಂಟ್ ಅಪ್ಪ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಯಾವ ರೀತಿ ಮಾಡ್ಕೊತ ಹೋಗಬೇಕು ಅಂತ ನೋಡೋಣ. ಫಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಹೆಡ್ಡಿಂಗನ್ನು ಹಾಕಬೇಕಾಗ್ತದೆ. ಇದು ಆ್ಯನ್ಯುವಲ್ ಎಕ್ಸಾಮ್ 2023 ಕ್ವಶನ್ ನಂಬರ್ 33. ಈ ರೀತಿ ಫಾರ್ಮ್ಯಾಟನ್ನು ಮಾಡಬೇಕು. ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಸ್ಟಾರ್ಟ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಸಿಂಪಲ್ ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಯಾವಾಗಲೂ ಅಡ್ಜಸ್ಟ್ಮೆಂಟ್ಸ್ಗೆ ಹೋಗಬೇಕು. ಫಸ್ಟ್ ಅಕೌಂಟ್ ನೀವು ಮಾಡಬೇಕಾಗಿರೋದು ರಿವ್ಯಾಲ್ಯೂಯೇಷನ್. ಮತ್ತು ರಿವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಡೈರೆಕ್ಟ್ಲಿ ಎಲ್ಲಿ ಹೋಗ್ರಿ? ಅಡ್ಜಸ್ಟ್ಮೆಂಟ್ಗೆ ಹೋಗ್ರಿ. ಈ ಅಡ್ಜಸ್ಟ್ಮೆಂಟ್ ಇದು ಬರಲ್ಲ, ಬಿಕಾಸ್ ಇದು ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಎಲ್ಲಿ ಹೋಗ್ತದಪ್ಪ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತದೆ. ಹೊಸ ಪಾರ್ಟ್ನರ್ ತೊಗೊಂಬಂದಿರುವಂತಹ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಇದನ್ನು ಹೊರತುಪಡಿಸಿ ಉಳಿದೆಲ್ಲ ಐಟಮ್ಸ್ ರಿವ್ಯಾಲ್ಯೂಯೇಷನಲ್ಲಿ ಬರಬೇಕು. ಅಪಾರ್ಟ್ ಫ್ರಾಮ್ ಕ್ಯಾಪಿಟಲ್ ಆ್ಯಂಡ್ ಗುಡ್ ವಿಲ್ ಬ್ರಾಟ್ ಬೈ ನ್ಯೂ ಪಾರ್ಟ್ನರ್,
all the adjustments should go into revaluation account. That is the rule. Compulsory ಎಲ್ಲ adjustments revaluation account ದಾಗನ ಬರಬೇಕ್ರಿ. ಓಕೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ಡೆಪ್ರಿಸಿಯೇಟ್ ಫರ್ನಿಚರ್. ಡೆಪ್ರಿಸಿಯೇಷನ್ ಅನ್ನೋದು ಏನು? ಡೆಪ್ರಿಸಿಯೇಷನ್ ಅನ್ನೋದು ಎಕ್ಸ್ಪೆನ್ಸು ಅಥವಾ ಇನ್ಕಮ್ಮು ಅನ್ನೋದನ್ನು ಚೆಕ್ ಮಾಡಿರಿ. ಬಿಕಾಸ್ ಡೆಬಿಟ್ ಸೈಡ್ ಎಕ್ಸ್ಪೆನ್ಸನ್ನು ಬರಿತೀವಿ, ಕ್ರೆಡಿಟ್ ಸೈಡ್ ಇನ್ಕಮ್ಸನ್ನು ಬರಿತೀವಿ. ಹಾಗಾಗಿ ಈ ಡೆಪ್ರಿಸಿಯೇಷನ್ ಅನ್ನೋದು ಏನು? ಈಸ್ ಇಟ್ ಅ ಎಕ್ಸ್ಪೆನ್ಸ್ ಆರ್ ಈಸ್ ಇಟ್ ಅ ಇನ್ಕಮ್? ಇಟ್ ಈಸ್ ಎಕ್ಸ್ಪೆನ್ಸ್. ಹಾಗಾಗಿ ಯಾವ ಸೈಡ್ ಬರೀಬೇಕು? ಡೆಬಿಟ್ ಸೈಡ್. ಸೊ ಟು ಡೆಪ್ರಿಸಿಯೇಷನ್ ಆನ್ ಯಾವುದ್ರ ಮೇಲೆ ಡೆಪ್ರಿಸಿಯೇಷನನ್ನು ಮಾಡ್ತಾ ಇದ್ದೀರಿ? ಫರ್ನಿಚರ್ ಮೇಲೆ. ಟು ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್. ಎಷ್ಟು ಪರ್ಸೆಂಟೇಜ್ ಅಂತ ಹೇಳಕತ್ತಾರೆ ನೋಡ್ರಿ? 10%. ಫರ್ನಿಚರ್ ವ್ಯಾಲ್ಯೂ ಎಷ್ಟದ? 10,000. ಸೊ ಫರ್ನಿಚರ್ 10,000, ಡೆಪ್ರಿಸಿಯೇಷನ್ ಪರ್ಸೆಂಟೇಜ್ 10%. 10,000 ಮೇಲೆ 10%. ಹಾಗಾಗಿ 10,000 ಇಂಟು 10 ಡಿವೈಡೆಡ್ ಬೈ 100. ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ, 1,000 ಆಗ್ತದೆ. ಪರ್ಸೆಂಟೇಜ್ 10 ಇದ್ದಾಗ ಒಂದು ಝೀರೋವನ್ನು ಕಡಿಮೆ ಮಾಡಿರಿ. 10,000 ಒಂದು ಝೀರೋ ಕಡಿಮೆ ಮಾಡಿದ್ರೆ 1,000 ಆಗ್ತದೆ. ನೆಕ್ಸ್ಟ್ ಅಲ್ಲೇ ಬಿ ಒಳಗಡೆ ಎರಡನೇ ಅಡ್ಜಸ್ಟ್ಮೆಂಟ್ ಅಪ್ರಿಸಿಯೇಟ್ ಬಿಲ್ಡಿಂಗ್. ಡೆಪ್ರಿಸಿಯೇಷನ್ ಡೆಬಿಟ್ ಸೈಡ್ ಬರ್ತಾ ಇದೆ ಅಂದರೆ ಅಪ್ರಿಸಿಯೇಷನ್ ಕ್ರೆಡಿಟ್ ಸೈಡ್. ಬಿಕಾಸ್ ಡೆಪ್ರಿಸಿಯೇಟ್ ಇನ್ ಅಪೋಸಿಟ್ ವರ್ಡ್ ಅಪ್ರಿಸಿಯೇಷನ್. ಹಾಗಾಗಿ ಈ ಕಡೆ ತಗೋತೀನಿ ಬೈ ಅಪ್ರಿಸಿಯೇಷನ್. ಯಾವುದ್ರ ಮೇಲೆ ಅಪ್ರಿಸಿಯೇಷನ್? ಬೈ ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಸೊ ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಈಗ ಫರ್ನಿಚರ್ 10% ಅಂತ ಹೇಳ್ಯಾರ, ಬಟ್ ಬಿಲ್ಡಿಂಗ್ ಮೇಲೆ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಿ ಅವರೇ ಅಮೌಂಟ್ ಕೊಟ್ಟರೆ ಎಷ್ಟು? 10,000. ಸೊ ಡೈರೆಕ್ಟ್ಲಿ ನೀವು 10,000 ರುಪೀಸನ್ನು ಬರೀಬೇಕು. ಯಾವುದೂ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಸೊ ಅಡ್ಜಸ್ಟ್ಮೆಂಟ್ ಬಿ ಆಯಿತು. ಅದಾದ ನಂತರ ಅಡ್ಜಸ್ಟ್ಮೆಂಟ್ ಸಿ ಮೇಂಟೈನ್ PDD ಅಂದರೆ ಏನು? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ವಿದ್ಯಾರ್ಥಿಗಳ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಆಲ್ ಟೈಪ್ಸ್ ಆಫ್ ಪ್ರೊವಿಷನ್ಸ್ ಯಾವುದ್ರ ಮೇಲೆ ಇರಲಿ, ಡೆಟರ್ಸ್ ಮೇಲೆ ಇರಲಿ, ಇನ್ನೊತ್ತರ ಮೇಲೆ ಇರಲಿ, ಪ್ರೊವಿಷನ್ಸ್ ಆರ್ ಆಲ್ವೇಸ್ ಲೈಕ್ ಲಾಸ್ ಆರ್ ಎಕ್ಸ್ಪೆನ್ಸ್. ಸೊ ಲಾಸ್ ಅಥವಾ ಎಕ್ಸ್ಪೆನ್ಸ್ಗಳನ್ನು ಯಾವ ಸೈಡ್ ಬರಿತೀವಿ? ಡೆಬಿಟ್ ಸೈಡ್. ಪ್ರೊವಿಷನ್ ಕಂಪಲ್ಸರಿ ಅದೇನಾಗ್ತದೆ? ಲಾಸ್ ಆಗ್ತದೆ. ಹಾಗಾಗಿ ಈ PDD ಅನ್ನೋದು ಡೆಬಿಟ್ ಸೈಡ್ ಬರಬೇಕು. ಸೊ ನಾನು ಯಾವ ಸೈಡ್ ಬರಿತೀನಿ? ಡೆಬಿಟ್ ಸೈಡ್ ಬರಿತೀನಿ. ಟು PDD ಯಾವುದ್ರ ಮೇಲೆ? PDD ಆನ್ ಡೆಟರ್ಸ್. ಸೊ PDD ಆನ್ ಡೆಟರ್ಸ್. ಡೆಟರ್ಸ್ ವ್ಯಾಲ್ಯೂ ಎಷ್ಟದ ನೋಡ್ರಿ? ಡೆಟರ್ಸ್ ವ್ಯಾಲ್ಯೂ 45,000 ಅದ. ಕ್ಲಿಯರಾ? ಸೊ 45,000 ಇಂಟು ಪರ್ಸೆಂಟೇಜ್ ಎಷ್ಟದ? PDD ಪರ್ಸೆಂಟೇಜ್ 5%. ಸೊ ಇಂಟು 5 ಡಿವೈಡೆಡ್ ಬೈ 100. ಸೊ ಕ್ಯಾಲ್ಕುಲೇಟರ್ ತೊಗೊಂಡು ನೋಡಿದಾಗ 45,000 ಇಂಟು 5 ಡಿವೈಡೆಡ್ ಬೈ 100 ಎಷ್ಟು ಬರ್ತದೆ? 2,250. 2,250 rupees. ಇಸ್ ಇಟ್ ಕ್ಲಿಯರ್? ಪ್ರೊವಿಷನ್ಸ್ ಯಾವಾಗಲೂ ಡೆಬಿಟ್ ಸೈಡ್ ಬರಬೇಕು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಅಡ್ಜಸ್ಟ್ಮೆಂಟ್ ಸಿ ಮುಗಿತಾ? ಕಮಿಂಗ್ ಟು ಅಡ್ಜಸ್ಟ್ಮೆಂಟ್ ಡಿ ಪ್ರೊವೈಡ್ 2,000 ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಔಟ್ಸ್ಟ್ಯಾಂಡಿಂಗ್ ಅಂದರೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕರೆಕ್ಟಾ? ಸೊ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ನಾಳೆ ಕೊಡಲೇಬೇಕು. ಹಾಗಾಗಿ ಅದು ನಿಮಗೆ ಎಕ್ಸ್ಪೆನ್ಸ್ನ ಆಗ್ತದೆ. ಸೊ ಯಾವ ಸೈಡ್ ಬರೀಬೇಕು? ಅದು ಕೂಡ ಡೆಬಿಟ್ ಸೈಡ್. ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಬಿಕಾಸ್ ಔಟ್ಸ್ಟ್ಯಾಂಡಿಂಗ್ ಅಂದರೆ ಅದೊಂದು ಎಕ್ಸ್ಪೆನ್ಸ್. ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಸೊ ನಾಳೆ ನೀವು ಕೊಡಬೇಕಾಗ್ತದೆ. ಹಾಗಾಗಿ ಡೆಬಿಟ್ ಸೈಡನ್ನು ಬರೀಬೇಕು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟದ ನೋಡ್ರಿ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000 rupees. ಹಾಗಾಗಿ ಇಲ್ಲಿಯೂ ಕೂಡ 2,000 rupeesನ್ನು ಬರೀಬೇಕು. ಓಕೆ, ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಈಗ ಇಲ್ಲಿಗೆ ಮುಗಿತು. ಆಲ್ ಅಡ್ಜಸ್ಟ್ಮೆಂಟ್ಸ್. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗಬೇಕು. ಬಿಕಾಸ್ ಹೊಸ ಪಾರ್ಟ್ನರ್ ತೊಗೊಂಬಂದಿರೋಂಥ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಹೋಗ್ತಾ ಉಳ್ಕಿದೆಲ್ಲ ಅಡ್ಜಸ್ಟ್ಮೆಂಟ್ಸ್ ರಿವ್ಯಾಲ್ಯೂಷನ್ದಾಗ ಬರಬೇಕು. ಇದನ್ನು ಮಾಡೀವಿ, ಇದನ್ನು ಮಾಡೀವಿ, PDD ಮಾಡೀವಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಆಲ್ ಅಡ್ಜಸ್ಟ್ಮೆಂಟ್ಸ್ ಡನ್. ಸೊ ಈಗ ರಿವ್ಯಾಲ್ಯೂಯೇಷನನ್ನು ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾವ ಸೈಡ್ ಹೆಚ್ಚು ಬರ್ತದೆ ನೋಡಿರಿ? ಇಲ್ಲಿ 1,000 ಅದ, 2,000, 2,000. ಸೊ ರಫ್ಲಿ ಇದು 5,000 ಅಬೋವ್ ಬರ್ತಾಯಿದೆ, ಬಟ್ ಇಲ್ಲಿ 10,000. ಹಾಗಾಗಿ ಕ್ರೆಡಿಟ್ ಸೈಡನ್ನು ಕಂಪಲ್ಸರಿ ಹೆಚ್ಚು ಬರ್ತದೆ. ಸೊ ಕ್ರೆಡಿಟ್ ಸೈಡ್ ಬರೋದು ಎಷ್ಟು? 10,000. ಇಲ್ಲಿಯೂ ಕೂಡ 10,000 ಅಂತ ಬರಿತೀನಿ. ಸೊ 10,000 ಹೈಯೆಸ್ಟ್ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ ಏನು ಬರಿತೀವಿ? ಇನ್ಕಮ್ಸ್. ಇನ್ಕಮ್ ಹೆಚ್ಚಾಯಿತು. ಇನ್ಕಮ್ ಹೆಚ್ಚಾದಾಗ ನಮಗೇನಾಗಬೇಕು? ಪ್ರಾಫಿಟ್ ಆಗಬೇಕು. ಇದು ಎಕ್ಸ್ಪೆನ್ಸ್, ಇದು ಇನ್ಕಮ್. ಕ್ರೆಡಿಟ್ ಸೈಡ್ ಇನ್ಕಮ್ ಹೆಚ್ಚು ಬಂತಂದರೆ ನಮಗೇನಾಗ್ತದೆ? ಪ್ರಾಫಿಟ್ ಆಗ್ತದೆ. ಹಾಗಾಗಿ ಟು ಪ್ರಾಫಿಟ್ ಅಂತ ಬರೀಬೇಕು. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇದನ್ನು? ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹಳೆ ಪಾರ್ಟ್ನರ್ಗಳಿಗೆ ಹೋಗಬೇಕು, ಹೊಸ ಪಾರ್ಟ್ನರ್ ಅಲ್ಲ. ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ಪ್ರಾಫಿಟ್ ಎಷ್ಟಾಯಿತು ಅನ್ನೋದನ್ನು ಫಸ್ಟ್ ಲೆಕ್ಕ ಮಾಡೋಣ. 10,000 ರೂಪಾಯಿ ಇನ್ಕಮ್ ಅದ. ಕರೆಕ್ಟಾ? ಅದ್ರ ಒಳಗಡೆ ಈ ಮ್ಯಾಗಿನ ಎಲ್ಲ ಐಟಮ್ಸನ್ನು ಮೈನಸ್ ಮಾಡಿರಿ. 2,000 ಮೈನಸ್ 2,250
ಮೈನಸ್ 1,000. ಸೊ ನಿಮಗೆ ಸಿಗುವಂಥ ಪ್ರಾಫಿಟ್ 4,750 ರೂಪಾಯಿ. ಸೊ ಹಾಗಾಗಿ ಇಲ್ಲಿ ಬರಿತೀನಿ 4,750. ಈ 4,750 ಇಬ್ಬರು ಪಾರ್ಟ್ನರ್ಸ್ಗೆ ಡಿವೈಡ್ ಆಗಬೇಕು. ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಅದರ ಓಲ್ಡ್ ಪಾರ್ಟ್ನರ್ಸ್ ಯಾರ್ಯಾರು? ಒಬ್ಬರು ಉಮಾ ಮತ್ತೊಬ್ಬರು ಗೀತಾ. ಸೊ ಉಮಾ ಮತ್ತು ಗೀತಾ ಇಬ್ಬರಿಗೂ ಆ ಪ್ರಾಫಿಟ್ ಹಂಚಿಕೆ ಆಗಬೇಕು. ಸೊ ಅದನ್ನು ಡಿವೈಡ್ ಮಾಡುವಂಥ ಕೆಲಸವನ್ನು ಈಗ ಮಾಡುವ. ಉಮಾ ಮತ್ತೊಬ್ಬರು ಗೀತಾ. ಸೊ 4,750 ಇಲ್ಲೂ ಕೂಡ 4,750. ಉಮಾ ಅವರ ಶೇರ್ ಎಷ್ಟದ? ಓಲ್ಡ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಎಷ್ಟದ? 3 ಅದ. ಅವ್ರದ್ದು ಎಷ್ಟದ? 2. ಸೊ 3:2 ಅಂದರೆ 3/5 2/5. 5 ಯಾಕೆ ಬರ್ತದೆ? 3 + 2. 3 + 2 ಮಾಡಿದಾಗ 5. ಸೊ 3/5 2/5. ಹಾಗಾಗಿ ಉಮಾ ಇಲ್ಲಿ 3/5, ಆಮೇಲೆ ಗೀತಾ 2/5. ಅದೆಷ್ಟು ಬರ್ತದ ಅಂತ ನೋಡುವಂಥ ಕೆಲಸವನ್ನು ಈಗ ನಾವು ಮಾಡೋಣ. ಎಷ್ಟು ಬರ್ತದಪ್ಪ ಅಂದರೆ 4,750 ಇಂಟು 3 / 5 ಎಷ್ಟು ಬರ್ತಾ ಇದೆ? 2,850. 2,850. ಅದಾದ ನಂತರ 4,750 ಇಂಟು 2 / 5 ಇದು ಗೀತಾ ಅವ್ರದ್ದು. ಇದು ಎಷ್ಟು ಬರ್ತಾ ಇದೆ? 1,900. ಸೊ 1,900. ಈಗ ಎರಡು ಕೂಡಿಸ್ತೀನಿ ನಾನು. 2,850 ಉಮಾಸ್ ಪ್ರಾಫಿಟ್ ಪ್ಲಸ್ 1,900 ಗೀತಾಸ್ ಪ್ರಾಫಿಟ್ ಎಷ್ಟಾಗ್ತದೆ? ಎರಡು ಕೂಡಿ 4,750. ಇಲ್ಲಿಯೂ ಕೂಡ 4,750 ಬಂದದ. ಸೊ ಈ ರೀತಿ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಲ್ಲಿಗೆ ರಿವ್ಯಾಲ್ಯೂಯೇಷನ್ ಮುಗಿತದ. ಇನ್ನು ನೆಕ್ಸ್ಟ್ ಅಕೌಂಟ್ ಯಾವುದಪ್ಪ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೂ ಒಂದು ಸಿಸ್ಟಮೆಟಿಕ್ ರೂಲ್ ಅದ. ರಿವ್ಯಾಲ್ಯೂಯೇಷನ್ ಏನು ಮಾಡಬೇಕು? ಅಡ್ಜಸ್ಟ್ಮೆಂಟ್ಸ್ ನೋಡಬೇಕು. ಮುಗೀತು ರಿವ್ಯಾಲ್ಯೂಯೇಷನ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಮಾಡಬೇಕಾದ್ರೆ 3 ಐಟಮ್ಗಳನ್ನು ತೊಗೊಂಬರ್ಬೇಕು. ಯಾವ್ಯಾವು? ಹಳೆ ಕ್ಯಾಪಿಟಲ್ಸ್ಗಳು, ಅವರ ರಿಸರ್ವ್ಸ್, ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್, ಅದಾದ ನಂತರ P&L ಅಕೌಂಟ್. ಇದು ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿರುವಂತಹ 3 ಐಟಮ್ಸ್. ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿರುವಂತಹ ಈ 3 ಐಟಮ್ಗಳನ್ನು ಫಸ್ಟ್ ಎಂಟ್ರಿ ಮಾಡ್ಕೊಳ್ಬೇಕು. ಇಸ್ ಇಟ್ ಕ್ಲಿಯರ್? ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿರುವಂತಹ ಕ್ಯಾಪಿಟಲ್ಸ್, ಜನರಲ್ ರಿಸರ್ವ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್. ಇಲ್ಲೆಲ್ಲೂ ಪ್ರಾಫಿಟ್ ಆ್ಯಂಡ್ ಲಾಸ್ ಕಾಣ್ತಾ ಇಲ್ಲ. ಸೊ ಬಿಟ್ಬಿಡ್ರಿ. ಫಸ್ಟ್ ಯಾವ್ದು ತಗೋಬೇಕು? ಕ್ಯಾಪಿಟಲ್. ಯಾವ ಸೈಡ್ ಅದ? ಲೆಫ್ಟ್ ಸೈಡ್. ಇಲ್ಲಿ ಯಾವ ಸೈಡ್ ಬರಬೇಕು? ರೈಟ್ ಸೈಡ್. ವೆರಿ ಸಿಂಪಲ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಷ್ಟದ ನೋಡ್ರಿ? ಕ್ಯಾಪಿಟಲ್ ಉಮಾ 60,000, ಗೀತಾ 40,000. ಸೊ ಉಮಾ 60,000, ಗೀತಾ 40,000. ಕಮಲಾ ಅವರು ಇನ್ನೂ ಕ್ಯಾಪಿಟಲ್ ತಂದಿಲ್ಲ. ಇವರು ಹಳೆ ಪಾರ್ಟ್ನರ್ಸ್. ನಾನು ಹಳೆ ಕ್ಯಾಪಿಟಲ್ಸ್ನ ತಗೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಜನರಲ್ ರಿಸರ್ವ್ ಐತೆ ಚೆಕ್ ಮಾಡಿರಿ. ಎಸ್, ಜನರಲ್ ರಿಸರ್ವ್ ಎಷ್ಟದ? 25,000. ಸೊ ಬೈ ಜನರಲ್ ರಿಸರ್ವ್. ಈಗ ಜನರಲ್ ರಿಸರ್ವ್ 25,000 ಉಮಾಗೂ ಹೋಗಬೇಕು, ಗೀತಾಗೂ ಹೋಗಬೇಕು, ಡಿವೈಡ್ ಆಗಬೇಕು ರೀ. ಈ ಜನರಲ್ ರಿಸರ್ವ್ 25,000 ಇಬ್ಬರು ನಡುವೆ ಡಿವೈಡ್ ಆಗಬೇಕು. ಯಾವ ರೇಷಿಯೋ ಮೇಲೆ ಡಿವೈಡ್ ಆಗಬೇಕು? ಹೆಂಗೆ ಡಿವೈಡ್ ಮಾಡಬೇಕಪ್ಪ ಅಂದರೆ ಓಲ್ಡ್ ರೇಷಿಯೋ ಮೇಲೆ. ಉಮಾ 3. ಸೊ ಹಾಗಾಗಿ 25,000 ಇಂಟು 3 / 5. ಇಸ್ ಇಟ್ ಕ್ಲಿಯರ್? ಸೊ ಉಮಾ ಅವರಿಗೆ ಆ ರೀತಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. 25,000 ಇಂಟು 3 / 5. 3/5 ಯಾಕೆ ಮಾಡ್ತಾ ಇದ್ದೀನಿ? ಬಿಕಾಸ್ ಇದು ಉಮಾ ಅವರ ಶೇರ್. ಎಷ್ಟು ಬಂತು? 15,000. ಮತ್ತೊಂದು ನೋಡ್ತೀನಿ ನೋಡಿರಿ. 25,000 ಇಂಟು 3 / 5 15,000 ಬರ್ತದೆ. ಯಾಕೆ 3/5? ಬಿಕಾಸ್ ಇಲ್ಲಿ ಉಮಾ ಅವರ ಶೇರ್ 3 ಅದ. 3 + 2 5. ಅದೇ ರೀತಿ 25,000 ಇಂಟು ಗೀತಾ ಅವರ ಶೇರ್ ಎಷ್ಟು? 2. ಸೊ 25,000 ಇಂಟು 2 / 5. 25,000 ಇಂಟು 2 / 5 ಎಷ್ಟು ಬರ್ತದೆ? 10,000 rupees. ಸೊ ಇಲ್ಲಿ 10,000. ಕಮಲಾ ಅವ್ರಿಗೆ ಬರಲ್ಲ, ಬಿಕಾಸ್ ಇದು ಹಳೆ ಬ್ಯಾಲೆನ್ಸ್ ಶೀಟ್. ಕಮಲಾ ಅವ್ರ ಹಳೆ ಬ್ಯಾಲೆನ್ಸ್ ಶೀಟ್ದಾಗ ಕಾಣತ್ತಾರನ್ರಿ. ಕಮಲಾ ಅವ್ರ ಹೆಸರು ಯಾವಾಗ ಬಂದದ? ಈ ಬ್ಯಾಲೆನ್ಸ್ ಶೀಟ್ ಮುಗಿದ ನಂತರ. ಹಳೆ ಬ್ಯಾಲೆನ್ಸ್ ಶೀಟ್ದಾಗ ಯಾವುದೂ ಕಮಲಾ ಅವರಿಗೆ ಸಂಬಂಧ ಬರಲ್ಲ. ಸೊ ಹಾಗಾಗಿ ಕಮಲಾ ಈಗ ಸದ್ಯಕ್ಕೆ ಎಲ್ಲಿಯೂ ಬರ್ತಾ ಇಲ್ಲ, ಎಲ್ಲಿಯೂ ಅಮೌಂಟ್ ತೊಗೋತಾ ಇಲ್ಲ. ಓಕೆ, P&L ಎಲ್ಲಿಯೂ ಇಲ್ಲ. ಸೊ ಈಗ ಇದಾದ ನಂತರ ನೆಕ್ಸ್ಟ್ ಕೆಲಸ ನೀವು ಮಾಡಬೇಕಾಗಿರೋದು ರಿವ್ಯಾಲ್ಯೂಯೇಷನ್ನಲ್ಲಿರುವಂತಹ ಪ್ರಾಫಿಟ್ ಅಥವಾ ಲಾಸನ್ನು ತೊಗೋಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ದಾಗ ಏನಾಗ್ಯದ? ಪ್ರಾಫಿಟ್ ಆಗ್ಯದ. ಯಾವ ಸೈಡ್ ಅದ? ಲೆಫ್ಟ್ ಸೈಡ್. ಇಲ್ಲಿ ಯಾವ ಸೈಡ್ ಬರಬೇಕು? ರೈಟ್ ಸೈಡ್. ಸೊ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ದಾಗ ಉಮಾ ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಿ? 2,850. 2,850. ಗೀತಾ ಅವ್ರು ಎಷ್ಟು ಕೊಟ್ಟಿದ್ದೀರಿ? 1,900. ಸೊ 1,900. ಅರ್ಥ ಆಯ್ತಾ? ಓಕೆ, ಇಷ್ಟು ಆದ ನಂತರ ಈಗ ವೆರಿ ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್, ದಟ್ ಈಸ್ ಅಡ್ಜಸ್ಟ್ಮೆಂಟ್ ನಂಬರ್ ಎ. ಕಮಲಾ ಅವರು ತೊಗೊಂಬಂದಿರುವಂಥ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಅದನ್ನೆರಡೂ ಎಂಟ್ರಿ ಮಾಡಬೇಕು. ಈಸ್ ಇಟ್ ಕ್ಲಿಯರ್? ಯಾರು ತೊಗೊಂಬಂದರು? ಕಮಲಾ ಅವರು. ಸೊ ಕಮಲಾ ಅವ್ರು ತೊಗೊಂಬಂದ್ರೆ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಅಂದರೆ ಏನ್ರಿ? ಇಂಡೈರೆಕ್ಟಾಗಿ ಅವ್ರು ರೊಕ್ಕ ತೊಗೊಂಬಂದರು, ಹಣ ತೊಗೊಂಬಂದರು. ಸೊ ಹಾಗಾಗಿ ಅದಕ್ಕೆ ನಾವೇಂತ ಕರಿತೀವಿ? ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಕರಿಬೋದು. ಯಾರು ತೊಗೊಂಬಂದರು? ಉಮಾ? ನೋ.
ಗೀತಾ ನೋ. ಯಾರು ತೊಗೊಂಬಂದ್ರಪ್ಪ ಅಂದರೆ ಕಮಲಾ ಅವ್ರು ತೊಗೊಂಬಂದ್ರು. ಎಷ್ಟು ತೊಗೊಂಬಂದ್ರು ನೋಡ್ರಿ, 50,000 ರೂಪೀಸ್ ಏನು ತೊಗೊಂಬಂದರು ಕ್ಯಾಪಿಟಲ್, ಆಮೇಲೆ 25,000 ರೂಪೀಸ್ ಏನು ತೊಗೊಂಬಂದರು ಗುಡ್ ವಿಲ್. ಸೊ 50,000 ಕ್ಯಾಪಿಟಲ್, 25,000 ಗುಡ್ ವಿಲ್, 50 + 25 ಎರಡು ಕೂಡಿಸಿದಾಗ ಎಷ್ಟು ಬರ್ತದೆ 75,000 ರೂಪೀಸನ್ನು ಕಮಲಾ ಅವರು ತೊಗೊಂಡು ಬರ್ತಾ ಇದ್ದಾರೆ. ಈಸ್ ಇಟ್ ಕ್ಲಿಯರ್? ಓಕೆ. ಈಗ ಅಡ್ಮಿಷನ್ ಮಾಡಬೇಕಾದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಒಂದು ರೂಲ್ ಅದ. ಹೊಸ ಪಾರ್ಟ್ನರ್ ತೊಗೊಂಬಂದಿರೋಂಥ ಕ್ಯಾಪಿಟಲ್ ಗುಡ್ ವಿಲ್ಲನ್ನು ಜಾಯಿಂಟ್ ಮಾಡಿ ಬರೀರಿ. ಬಟ್ ಹೊಸ ಪಾರ್ಟ್ನರ್ ತೊಗೊಂಬಂದಿರೋಂಥ ಗುಡ್ ವಿಲ್ ಹಳೆ ಪಾರ್ಟ್ನರ್ಸ್ಗೆ ಹೋಗಬೇಕು. ಹಂಗೆ ಯಾಕ್ರಿ ಸರ? ಗುಡ್ ವಿಲ್ ಅಂದರೆ ಏನು, ಒಂದು ಒಳ್ಳೆಯ ಹೆಸರು. ಆಲ್ರೆಡಿ ಫಾರ್ ಎಕ್ಸಾಂಪಲ್ ಈಗ ನಾನು ಆಲ್ರೆಡಿ ಕೆಲಸ ಮಾಡ್ತಾಯಿದ್ದೀನಿ, ನಾನು ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ದೀನಿ, ನಾನು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿದ್ದೀನಿ. ಸೊ ಆ ನನ್ನ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿದಾಗ ನನ್ನ ಬಿಸ್ನೆಸ್ ಆಬ್ವಿಯಸ್ಲಿ ಚೆನ್ನಾಗಿ ನಡೀತಾ ಇರ್ತದೆ. ಅಂಥದ್ರೊಳಗಡೆ ನೀವು ಬಂದು ನಿಮ್ಮ ಹೆಸರನ್ನು ಸೇರಿಸ್ಕೊಂಡ್ರೆ ನಾಳೆ ನಾನು ನಿಮಗೂ ಲಾಭ ಕೊಡಬೇಕಾಗ್ತದೆ, ಕರೆಕ್ಟಾ? ಸೊ ಹಾಗಾಗಿ ನಾಳೆ ನಿಮಗೂ ಲಾಭ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಾನೇನು ಮಾಡ್ತೀನಿ, ನಿಮ್ಮ ಕಡೆಯಿಂದ ನನಗೆ ಗುಡ್ ವಿಲ್ ಅಮೌಂಟನ್ನು ಕೊಡು, ನನ್ನಲ್ಲಿ ಒಂದು ಒಳ್ಳೆಯ ಸಂಸ್ಥೆಯ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದೀನಿ, ಅದರ ಪರವಾಗಿ ನನಗೆ ಹಣವನ್ನು ನೀವು ಕೊಡಬೇಕು ಅಂತೇಳಿ ನಾನು ಇಸ್ಕೊತೀನಿ. ಸೊ ಇಲ್ಲಿ ಹಂಗಾಗ್ತದೆ. ಕಮಲಾ ಅವರು 50,000 ಬಂಡವಾಳ ತರ್ತದೆ, ದಟ್ ಈಸ್ ಓಕೆ, ಅವ್ರದ್ದೇ ಆಗ್ತದೆ. 25,000 ಏನು ಎಕ್ಸ್ಟ್ರಾ ತರ್ತಾ ಇದಾರಲ್ಲ, ಇದು ಗುಡ್ ವಿಲ್. ಇದು ಯಾರಿಗೆ ಹೋಗಬೇಕಪ್ಪ ಅಂದರೆ ಹಳೆ ಪಾರ್ಟ್ನರ್ಸ್. ಹಳೆ ಪಾರ್ಟ್ನರ್ಸ್ ಯಾರು? ಉಮಾ ಮತ್ತು ಗೀತಾ. ಸೊ ಇಟ್ ಶುಡ್ ಗೋ ಟು ಎಲ್ಲಿ ಬರಿತೀವಿ ನಾವು, ಬೈ ಈ ಕಡೆ, ಟು ಈ ಕಡೆ. ವೆರಿ ಶಾರ್ಟ್ಕಟ್ ಟೆಕ್ನಿಕ್ ಇದು ಕೂಡ. ಇಟ್ ಶುಡ್ ಗೋ ಟು ದಿಸ್ 25,000 ಶುಡ್ ಗೋ ಟು ಉಮಾ ಆ್ಯಂಡ್ ಇಟ್ ಶುಡ್ ಗೋ ಟು ಗೀತಾ. ಹಾಗಾಗಿ ಟು ಉಮಾ ಟು ಗೀತಾ ಅಷ್ಟು ಬರೆಯೋಂಗಿಲ್ಲ. ಟು ಉಮಾಸ್ ಕ್ಯಾಪಿಟಲ್ ಅಕೌಂಟ್, ಟು ಗೀತಾಸ್ ಕ್ಯಾಪಿಟಲ್ ಅಕೌಂಟ್. ವೆರಿ ಸಿಂಪಲ್. ಅರ್ಥ ಆಯ್ತಾ? ಇಟ್ ಈಸ್ ಗಿವನ್ ಟು ಉಮಾ ಟು ಗೀತಾ. ಇಟ್ ಈಸ್ ಗಿವನ್ ಬೈ ಹೂಮ್, ಯಾರಿಂದ ಕೊಡಲ್ಪಡ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ? ಇದು 25,000. ಇದು 25,000 ಯಾರು ಕೊಡ್ತಾ ಇದ್ದಾರೆ? ಕಮಲಾ. ಸೊ ಬೈ ಕಮಲಾಸ್ ಕ್ಯಾಪಿಟಲ್ ಅಕೌಂಟ್. ವೆರಿ ಸಿಂಪಲ್. ಈಸ್ ಇಟ್ ಕ್ಲಿಯರ್? ಈ ರೀತಿ ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಎಷ್ಟೋ ಜನರಿಗೆ ಈ ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಮಾಡೋ ಟೆಕ್ನಿಕನ್ನು ಗೊತ್ತಾಗಿಲ್ಲ. 25,000 ತಂದವ್ರು ಯಾರ್ರಿ? ಕಮಲಾ. ಸೊ ಆ ಗುಡ್ ವಿಲ್ ಯಾರಿಗೆ ಹೋಗಬೇಕು? ಹಳೆ ಪಾರ್ಟ್ನರ್ಸ್. ಇದು ನೆನಪಿಟ್ಕೊಳ್ರಿ. 25,000 ಶುಡ್ ಬಿ ಗಿವನ್ ಟು ಉಮಾ ಟು ಗೀತಾ. ಇಟ್ ಶುಡ್ ಗಿವನ್ ಬೈ ಕಮಲಾ. ಬಾಯಿ ಈ ಕಡೆ ಬರಿತೀವಲ್ಲ, ಸೊ ಹಾಗಾಗಿ ಬೈ ಕಮಲಾ, ಟು ಉಮಾ ಟು ಗೀತಾ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಈಗ ಅಮೌಂಟ್ ಎಲ್ಲಿ ಬರೀಬೇಕು, ಯಾವ ರೀತಿ ಬರೀಬೇಕು? 25,000 ರೂಪಾಯಿ ಏನು ತಗೊಂಡು ಬರ್ತಾ ಇದ್ದಾರಲ್ಲ, ಅದು ಯಾರಿಗೆ ಹೋಗಬೇಕು? ಉಮಾ ಮತ್ತು ಗೀತಾ. ಈಗ ಉಮಾಗೆ ಎಷ್ಟು ಹೋಗಬೇಕು, ಗೀತಾಗೆ ಎಷ್ಟು ಹೋಗಬೇಕು ಅನ್ನೋದು ನಮಗೆ ಕಾಡುವಂತಹ ಯಕ್ಷ ಪ್ರಶ್ನೆ ಆಗಿರ್ತದೆ. ಉಮಾಗೆ ಎಷ್ಟು ಹೋಗಬೇಕು, ಗೀತಾಗೆ ಎಷ್ಟು ಹೋಗಬೇಕು, ಅದು ಯಾವ ರೇಷದಾಗ ಹೋಗಬೇಕಪ್ಪ ಅಂದರೆ ಕಂಪಲ್ಸರಿ ಗುಡ್ ವಿಲ್ ಈಸ್ ಆಲ್ವೇಸ್ ಡಿಸ್ಟ್ರಿಬ್ಯೂಟೆಡ್ ಇನ್, ಗುಡ್ ವಿಲ್ ಈಸ್ distributed compulsorily in sacrifice ratio. ಕಂಪಲ್ಸರಿ ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಒಂದು ವೇಳೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ವಶನ್ದಲ್ಲಿ ಕೊಟ್ಟಿಲ್ಲ ಅಂದಾಗ ನೀವೇನು ಮಾಡಬೇಕು? ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಈಸ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಅಂದ್ಕೊಳ್ಬೇಕು. ಕಂಪಲ್ಸರಿ ಸ್ಯಾಕ್ರಿಫೈಸ್ ರೇಷಿಯೋ ಟ್ರೂ ಆರ್ ಫಾಲ್ಸ್ ಆಗಿ ಬರ್ತದೆ. ಗುಡ್ ವಿಲ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸ್ಯಾಕ್ರಿಫೈಸ್ ರೇಷಿಯೋ, ಟ್ರೂ ಆರ್ ಫಾಲ್ಸ್? ಎಸ್, ಇಟ್ ಈಸ್ ಟ್ರೂ. ಸ್ಯಾಕ್ರಿಫೈಸ್ ರೇಷಿಯೋ ಕ್ವಶನ್ದಾಗ ಇಲ್ಲ ಅಂದ್ರೆ ಓಲ್ಡ್ ರೇಷಿಯೋನೇ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಅಂದ್ಕೊಂಡ್ಬಿಡ್ಬೇಕು. ಸೊ ಹಾಗಾಗಿ ಇಲ್ಲಿ ನಮ್ಮ ಕ್ವಶನಲ್ಲಿ ಚೆಕ್ ಮಾಡೋನು ಎಲ್ಲಾದರೂ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಾರೇನಂತ. ಕ್ವಶನನ್ನು ಸೂಕ್ಷ್ಮವಾಗಿ ನೋಡಿದಾಗ ಎಲ್ಲೂ ಸ್ಯಾಕ್ರಿಫೈಸ್ ಕೊಟ್ಟಿಲ್ಲ. ಹಾಗಾಗಿ ನಮ್ಮ 3:2 ಓಲ್ಡ್ ರೇಷಿಯೋನೇ ನಮ್ಮ ಸ್ಯಾಕ್ರಿಫೈಸ್ ರೇಷಿಯೋ ಆಗ್ತದೆ. ಸೊ ಈಗೇನು ಮಾಡಬೇಕು? ಕಮಲಾ ಅವರು ತೊಗೊಂಡು ಬಂದಿರುವಂಥ 25,000 ರೂಪಾಯಿನ ಹಳೆ ರೇಷಿಯೋ, ದಟ್ ಈಸ್ 3/5 2/5. 3/5 ಎಷ್ಟಾಗ್ತದೆ? 15,000. ಇದು ಯಾರ್ದು? ಉಮಾ ಅವರದು 15,000. ಸೊ ಉಮಾ 15,000 ಎಲ್ಲಿ ಬರಿಬೇಕ್ರಿ ಸರ? ಉಮಾ ಹತ್ರ ಬರಿಬೇಡ್ರಿ. ಬಿಕಾಸ್ ಈ ಉಮಾಗೆ ಅವರಿಗೆ 15,000 ಕೊಡ್ತಾ ಇರೋದು ಯಾರು ರೀ? 25,000 ತಂದವ್ರು ಯಾರು? ಕಮಲಾ. ಸೊ ಕಮಲಾ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಿ ಬರಿಬೇಕು? ಕಮಲಾ ಅಕೌಂಟ್ ಒಳಗಡೆ ಬರಿಬೇಕು. 25,000 ಒಳಗಡೆ 15,000 ರೂಪಾಯಿ ಉಮಾ ತೊಗೊಂಡ್ರೆ ಉಳಿತೆಷ್ಟು? 10,000. ಅದು ಹೆಂಗೆ ಬರ್ತದೆ ನೋಡಿರಿ? 25,000 ಇಂಟು 2/5. 2/5 ಯಾಕೆ? ಬಿಕಾಸ್ ಅವ್ರ ಶೇರ್ ಎಷ್ಟದ? ಗೀತಾ ಅವ್ರದ್ದು 2 ಅದ. ಸೊ ಹಾಗಾಗಿ 2/5 ಎಷ್ಟು ಬರ್ತದೆ? 10. ನಾ ಎಷ್ಟು ಬರ್ತೀನಿ? 10. ಕರೆಕ್ಟ್ ಆಯ್ತಾ? ಅರ್ಥ ಇದೆ. ಮತ್ತೊಂದು ಸಲ ಹೇಳ್ತೀನಿ ನೋಡ್ರಿ. ಕಮಲಾ ಅವರು 25,000 ರೂಪಾಯಿ ಗುಡ್ ವಿಲ್ ತೊಗೊಂಬಂದಾರ. ಅದು ಯಾರಿಗೆ ಹೋಗಬೇಕು? ಉಮಾ ಮತ್ತು ಗೀತಾ ಹಳೆ ಪಾರ್ಟ್ನರ್ಸ್. ಯಾವ ರೇಷೋದಾಗ ಹೋಗಬೇಕು? ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿಲ್ಲ ಅಂದರೆ ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಉಮಾ ಅವರಿಗೆ 15,000, ಗೀತಾ ಅವರಿಗೆ 10,000. ಕಮಲಾ ಹೆಸರದಾಗ ಬರೀರಿ. ಬಿಕಾಸ್ ಉಮಾ ಮತ್ತು ಗೀತಾ ಅವರು ಕೊಡ್ತಾ ಇರೋದು ಕಮಲಾ ಅವರು. ಅರ್ಥ ಆಯ್ತಾ? ಯಾರ ಹೆಸರದ ಅವ್ರ ಹೆಸರು ಬಿಟ್ಟು ಉಳ್ಕಿದವ್ರ ಹೆಸರದ ಬರೀರಿ. ಈಗ ಕಮಲಾ ಅವ್ರ ಹೆಸರದ. ಸೊ ಕಮಲಾದಾಗ ಬರಿಬೇಡ್ರಿ.
ಈಸ್ ಇಟ್ ಕ್ಲಿಯರ್? ಇದನ್ನ ಎಲ್ಲಿ ಬರೀಬೇಕು? ಉಮಾ ಅಕೌಂಟ್ದಾಗ ಎಷ್ಟು ಕೊಟ್ರಿ? 15,000. ಇಲ್ಲದ ಉಮಾಗೆ ಎಷ್ಟು ಕೊಟ್ರಿ? 15,000. ಗೀತಾಗೆ ಎಷ್ಟು ಕೊಟ್ರಿ? 10,000. ಸೊ ಈ ರೀತಿ ಬರೀಬೇಕು. ಈಸ್ ಇಟ್ ಕ್ಲಿಯರ್? ಸೊ ಈಗ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ನಾನು ರೈಟಿಂದ ಬರ್ತೀನಿ. ಕಮಲಾ ಅವರ ಅಕೌಂಟನ್ನು ಫಸ್ಟ್ ಕ್ಲೋಸ್ ಮಾಡ್ತೀನಿ. 75,000 ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ಇಲ್ಲಿಯೂ ಕೂಡ 75,000. 75,000 ಒಳಗಡೆ 10,000 ಮೈನಸ್ ಮಾಡಿ 15,000 ಮೈನಸ್ ಮಾಡಿ. 75,000 ಮೈನಸ್ 10 ಮೈನಸ್ 15 ಎಷ್ಟು ಬರ್ತದಪ್ಪ ಅಂದರೆ 50,000 ರುಪೀಸ್ ಬರ್ತದೆ. ಓಕೆ, ಅದಾದ ನಂತರ ಇಲ್ಲಿ 40,000 ಪ್ಲಸ್ 10,000 ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀನಿ. 40,000 ಪ್ಲಸ್ 10,000 ಪ್ಲಸ್ 1,900 ಪ್ಲಸ್ 10,000 ಎಷ್ಟು ಬರ್ತದೆ? 61,900. ಡೆಬಿಟ್ ಸೈಡ್ ಕೂಡ 61,900. ಇದರೊಳಗಡೆ ಇದನ್ನೆಲ್ಲ ಮೈನಸ್ ಮಾಡಬೇಕು. ಇಲ್ಲಿ ಏನೂ ಇಲ್ಲ ಮೈನಸ್ ಮಾಡಲಿಕ್ಕೆ, ಹಾಗಾಗಿ 61,900 ಆ್ಯಸ್ ಇಟ್ ಈಸ್ ಬರೀಬೇಕು. ನೆಕ್ಸ್ಟ್ ಉಮಾ ಅವರ ಅಕೌಂಟನ್ನು ಟೋಟಲ್ ಮಾಡ್ತೀನಿ. ಕ್ರೆಡಿಟ್ ಸೈಡ್ 60,000 ಪ್ಲಸ್ 15,000 ಪ್ಲಸ್ 2,850 ಪ್ಲಸ್ 15,000 ಎಷ್ಟು ಬರ್ತದೆ? 92,850. ಇಲ್ಲಿಯೂ ಕೂಡ ಡೆಬಿಟ್ ಸೈಡ್ ಕೂಡ 92,850 ಅಂತ ಬರೀರಿ. ಸೊ ಇಲ್ಲಿ ಏನು ಮಾಡಿರಿ? ಇದನ್ನೆಲ್ಲ ಮೈನಸ್ ಮಾಡಿರಿ. ಇಲ್ಲಿ ಏನೂ ಇಲ್ಲ ಮೈನಸ್ ಮಾಡಲಿಕ್ಕೆ, ಹಾಗಾಗಿ 92,850 ಆ್ಯಸ್ ಇಟ್ ಈಸ್. ಇದಕ್ಕೆ ಏನಂತ ಬರೀಬೇಕು? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ರಾಕೆಟ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀಬೇಕು. ಈ ಬ್ಯಾಲೆನ್ಸನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರೀಬೇಕು. ಇಸ್ ಇಟ್ ಕ್ಲಿಯರ್? ಓಕೆ, ಇಲ್ಲಿಗೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮುಗಿತದ. ಇದಾದ ನಂತರ ನಾವು ಎಲ್ಲಿ ಬರಬೇಕು? ನ್ಯೂ ಬ್ಯಾಲೆನ್ಸ್ ಶೀಟ್ ಹೆಡ್ಡಿಂಗ್ ಹಾಕ್ಬೇಕು ರೀ. ಎಷ್ಟೋ ಜನ ಇಲ್ಲಿ ಹೆಡ್ಡಿಂಗ್ ಹಾಕಂಗಿಲ್ಲ, ನ್ಯೂ ಅಂತೇಳಿ ಕಂಪಲ್ಸರಿ ಹಾಕ್ಬೇಕು. ಬಿಕಾಸ್ ಇಲ್ಲೇ ಹೇಳ್ಯಾನ ನೋಡ್ರಿ ಕ್ವಶನ್ ಪೇಪರ್ದಾಗನ ಪ್ರಿಪೇರ್ ಏನು ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್. ನಾನು ಹಂಗಾಕಿನಲ್ಲ, ನ್ಯೂ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಡೇಟ್ 1/4/2022 ಈ ರೀತಿ ಮಾಡಬೇಕು. ಈ ರೀತಿ ಮಾಡಲಿಲ್ಲ ಅಂದ್ರೆ 1 ಮಾರ್ಕ್ ಕಟ್ ಮಾಡ್ತಾರೆ ಟಾಪರ್ಸ್ ಪೇಪರ್ ಯೂಶ್ವಲಿ. ಸೊ ಹಾಗಾಗಿ ಕಂಪಲ್ಸರಿ ಈ ರೀತಿ ಹೆಡ್ಡಿಂಗ್ಸ್ ಬರೀಬೇಕು. ಈಗ ಹೊಸ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ವೆರಿ ಸಿಂಪಲ್ ರೂಲ್ ಅದ ಸ್ನೇಹಿತರೆ. ಹಳೆ ಬ್ಯಾಲೆನ್ಸ್ ಶೀಟನ್ನು ನೋಡಿಕೊಂಡು ಹೊಸ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಹಳೆ ಬ್ಯಾಲೆನ್ಸ್ ಶೀಟ್ದಾಗ ಏನದ ಅದೇ ರೀತಿ ಹೊಸ ಬ್ಯಾಲೆನ್ಸ್ ಶೀಟ್ದಾಗ ಹೋಗ್ತದೆ. ನಾನು ಅಸೆಟ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಅಸೆಟ್ಸ್ ಫಸ್ಟ್ ಐಟಮ್ ಯಾವುದದ? ಕ್ಯಾಶ್. ಸೊ ಇಲ್ಲಿಯೂ ಕೂಡ ಕ್ಯಾಶ್. ಬಟ್ ಇಲ್ಲಿ ಏನಾಗ್ತದೆ? ಅಮೌಂಟ್ ಆ ರೀತಿ ಬರಲ್ಲ. ಆಲ್ರೆಡಿ ಕ್ಯಾಶ್ ಎಷ್ಟದ? 15,000 ಅಲ್ಲಿ ಇರುವಂತಹ ಕ್ಯಾಶ್ ಪ್ಲಸ್ ಕಮಲಾ ಅವರು ಬೇರೆ ಕ್ಯಾಶ್ ತೊಗೊಂಬಂದಾರ ನೋಡ್ರಿ. ಕಮಲಾ ಅವ್ರು ಎಷ್ಟು ತೊಗೊಂಬಂದಾರು? 50,000 ಮತ್ತೊಂದು 25. ಇದು ಕೂಡ ಕ್ಯಾಶ್ ಆಗಿರ್ತದೆ, ಹಾಗಾಗಿ ಇದನ್ನು ಕೂಡ ಕೂಡಿಸ್ಕೊಳ್ಬೇಕು. ಪ್ಲಸ್ 50,000 ಪ್ಲಸ್ 25,000. ಸೊ ಈ ರೀತಿ ಎಲ್ಲ ಕ್ಯಾಶನ್ನು ಪ್ಲಸ್ ಮಾಡಬೇಕು. ಒಂದು 10,000 ಆಲ್ರೆಡಿ ಇದ್ದಂಥದ್ದು, 50,000 ಕಮಲಾ ಅವ್ರು ತೊಗೊಂಡು ಬಂದಿರೋಂಥ ಕ್ಯಾಪಿಟಲ್, 25,000 ಕಮಲಾ ಅವ್ರು ತೊಗೊಂಡ್ಬಂದಿರೋಂಥ ಗುಡ್ ವಿಲ್. ಸೊ ಎರಡು ಎಲ್ಲ ಕೂಡಿಸಿದಾಗ ನಮಗೆ ಬರೋದು 90,000 ಔಟರ್ ಕಾಲಮ್ದಾಗ ಬರೀಬೇಕು. ಇಸ್ ಇಟ್ ಕ್ಲಿಯರ್? ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೂಡ ಮಿಸ್ಟೇಕ್ಸ್ ಮಾಡ್ತಾರೆ ಎಷ್ಟೋ ವಿದ್ಯಾರ್ಥಿಗಳು. ಓಕೆ, ಕ್ಯಾಶ್ ಆದ ನಂತರ ನೆಕ್ಸ್ಟ್ ಯಾವುದದ? ಸ್ಟಾಕ್. ಸ್ಟಾಕ್ ಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಐತೆ ಅಂತ ಚೆಕ್ ಮಾಡಿರಿ. ಸ್ಟಾಕ್ ಮೇಲೆ ಅದನ್ನು ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ. ಸೊ ಅಮೌಂಟ್ ಡೈರೆಕ್ಟ್ ಹೊರಗಡೆ. ಸ್ಟಾಕ್ ಅಮೌಂಟ್ ಎಷ್ಟದ? 30,000. ಸೊ 30,000 ಬರೀರಿ. ನೆಕ್ಸ್ಟ್ ಸ್ಟಾಕ್ ಆದ ನಂತರ ಡೆಟರ್ಸ್. ಯಾವಾಗಲೂ ಅಡ್ಜಸ್ಟ್ಮೆಂಟ್ ಇದನ್ನು ಚೆಕ್ ಮಾಡಬೇಕ್ರಿ. ಡೆಟರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಅದ? ಡೆಟರ್ಸ್ ಮೇಲೆ ಡೆಟರ್ಸ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಅದ. ಹಾಗಾಗಿ ಈ ಅಮೌಂಟನ್ನು ಫಸ್ಟ್ ಒಳಗಡೆ ಬರೀರಿ, ಆಮೇಲೆ ನೋಡೋಣ ಅಡ್ಜಸ್ಟ್ಮೆಂಟ್ ಏನೈತಿ ಅಂತ. ಫಸ್ಟ್ ಅಮೌಂಟನ್ನು ಒಳಗೆ ಬರೀರಿ. ಡೆಟರ್ಸ್ ಅಮೌಂಟ್ ಎಷ್ಟದ? 45. ಸೊ ಆ 45,000 ರುಪೀಸನ್ನು ಒಳಗಡೆ ಬರಿತೀನಿ. ಏನದ ಅಡ್ಜಸ್ಟ್ಮೆಂಟ್? PDD ಪ್ರೊವಿಷನ್ಸ್ ಯಾವಾಗಲೂ ಲೆಸ್ಸನ್ನು ಆಗ್ತಾವ್ರಿ. ಹಾಗಾಗಿ ಡೆಟರ್ಸ್ ಮೇಲೆ ಲೆಸ್ PDD ಅಂತ ಬರೀಬೇಕು. ಇಲ್ಲಿ ಅಮೌಂಟ್ ಎಷ್ಟು ಬರೀಬೇಕು? 5% ಅಂತ ಹೇಳ ನಾವು. ಈ 5% ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಿ. ಎಲ್ಲಿ ಮಾಡಿರ್ತೀವಿ? ಇಲ್ಲಿ ಮಾಡ್ಯಾವ ನೋಡ್ರಿ. ರಿವ್ಯಾಲ್ಯೂಯೇಷನ್ PDD ಆನ್ ಡೆಟರ್ಸ್ ಎಷ್ಟದ? 2,250. ಅದೇ ಅಮೌಂಟ್ ಇಲ್ಲಿ ಬರೀಬೇಕು, 2,250. ಸೊ ಈಗೇನು ಮಾಡಿರಿ? 45,000 ಮೈನಸ್ 2,250 ಎಷ್ಟು ಬರ್ತದೆ? 42,750 ರುಪೀಸ್ ಬರ್ತದೆ. ಈ ರೀತಿ ಹೊರಗಡೆ ಬರೀಬೇಕು. ಕ್ಲಿಯರ್? ನೆಕ್ಸ್ಟ್ ಡೆಟರ್ಸ್ ಆದ ನಂತರ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ. ನಾವು ಕ್ವಶನ್ ಪೇಪರನ್ನು ಓದಿದಾಗ ಇಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಕಾಣ್ತಾ ಇಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ಸ್ ಅಮೌಂಟನ್ನು ಡೈರೆಕ್ಟ್ಲಿ ಹೊರಗಡೆ ಬರಿತೀನಿ. ಎಷ್ಟು? 40,000. ಓಕೆ, ಇನ್ವೆಸ್ಟ್ಮೆಂಟ್ ಆದ ನಂತರ ಫರ್ನಿಚರ್ ಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಐತೆ ಚೆಕ್ ಮಾಡಿರಿ. ಅಡ್ಜಸ್ಟ್ಮೆಂಟ್ ಇತ್ತಂದರೆ ನೆಕ್ಸ್ಟ್ ಏನು ಮಾಡಬೇಕು? ಅಮೌಂಟ್ ಒಳಗಡೆ ಬರಿಬೇಕು. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಹೊರಗಡೆ ಚೆಕ್ ಮಾಡ್ತೀನಿ ನಾನು. ಎಸ್, ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಅದ. ಫರ್ನಿಚರ್ ಏನದ? ಡೆಪ್ರಿಸಿಯೇಷನ್. ಸೊ ಅಮೌಂಟನ್ನು ಒಳಗೆ ಬರೀರಿ. ಫರ್ನಿಚರ್ ಅಮೌಂಟ್ ಎಷ್ಟದ? 10,000 ಒಳಗಡೆ ಬರಿತಾ ಇದ್ದೀನಿ. ಫರ್ನಿಚರ್ ಮೇಲೆ ಏನು ಅಡ್ಜಸ್ಟ್ಮೆಂಟ್ ಅದ? ಡೆಪ್ರಿಸಿಯೇಷನ್ ಯಾವಾಗಲೂ ಏನಾಗಬೇಕು? ಲೆಸ್ ಆಗಬೇಕು. ಬಿಕಾಸ್ ಡೆಪ್ರಿಸಿಯೇಷನ್ ಅಂದರೆ ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್.
ಆಸ್ತಿಯ ಮೌಲ್ಯವನ್ನು ಕಡಿಮೆ ಮಾಡುವಂಥದ್ದಕ್ಕೆ ನಾವು ಸವಕಳಿ ಅಂತ ಕರಿತೀವಿ, ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟು, ಇದು ಕೂಡ ನಿಮ್ಗೆ ರಿವ್ಯಾಲ್ಯೂಯೇಷನ್ದಾಗ ಸಿಗ್ತದೆ. ರಿವ್ಯಾಲ್ಯೂಯೇಷನ್ದಾಗ ಮಾಡಿರ್ತೀರಿ. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಎಷ್ಟದ 1000 rupees. ಸೊ ಡೈರೆಕ್ಟ್ಲಿ ಇಲ್ಲಿ 1000 ತಗೋರಿ. 10,000 ಮೈನಸ್ 1000 ಎಷ್ಟಾಗ್ತದೆ 9,000 rupees. ಇಸ್ ಇಟ್ ಕ್ಲಿಯರ್? ಓಕೆ. ಫರ್ನಿಚರ್ ಆದ ನಂತರ ನೆಕ್ಸ್ಟ್ ಐಟಮ್, ಲಾಸ್ಟ್ ಐಟಮ್ ಅಸೆಟ್ಸ್ನಲ್ಲಿರೋದು ಬಿಲ್ಡಿಂಗ್. ಎಷ್ಟದ 50,000. ಸೊ ಬಿಲ್ಡಿಂಗ್ ಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಐತೆ ಚೆಕ್ ಮಾಡಿರಿ. ಎಸ್, ಬಿಲ್ಡಿಂಗ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಅದ. ಹಾಗಾಗಿ ಅಮೌಂಟ್ ಫಸ್ಟ್ ಒಳಗಡೆ ಬರೀರಿ 50,000. ಏನದ ಅಡ್ಜಸ್ಟ್ಮೆಂಟ್? ಅಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಲೆಸ್ ಆದರೆ ಅಪ್ರಿಸಿಯೇಷನ್ ಏನಾಗಬೇಕು? ಆ್ಯಡ್ ಆಗಬೇಕು. ಸೊ ಆ್ಯಡ್ ಅಪ್ರಿಸಿಯೇಷನ್ ಅಂತ ಕರಿತೀವಿ. ಆ್ಯಡ್ ಅಪ್ರಿಸಿಯೇಷನ್. ಎಷ್ಟದ ಅಪ್ರಿಸಿಯೇಷನ್? ಕಂಪಲ್ಸರಿ ರಿವ್ಯಾಲ್ಯೂಯೇಷನ್ಗೆ ಹೋಗ್ರಿ ವಾಪಸ್. ಎಲ್ಲ ಅಡ್ಜಸ್ಟ್ಮೆಂಟ್ಸ್ ರಿವ್ಯಾಲ್ಯೂಯೇಷನ್ ಸಿಗ್ತಾವೆ ನಿಮಗೆ. ನಾನು ಹೇಳಿಲ್ಲ ರಿವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಡ್ಜಸ್ಟ್ಮೆಂಟ್. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರಿ ಮಾಡ್ತಾ ಇದ್ದಾರೆ, ರಿವ್ಯಾಲ್ಯೂಯೇಷನ್ ಸಿಗ್ತದೆ. ಅದೆಷ್ಟಪ್ಪ ಅಂದರೆ 10,000. ಸೊ ಹಾಗಾಗಿ ಇಲ್ಲಿ 10,000 ರೂಪಾಯಿಯನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಮಗೆ ಸಿಗೋದು 60,000 rupees. ಇಸ್ ಇಟ್ ಕ್ಲಿಯರ್? ಮತ್ತೇನಾದರೂ ಅಸೆಟ್ಸ್ ಇಲ್ಲಿ ಯಾವುದೇ ಅಸೆಟ್ಸ್ ಇಲ್ಲ, ಎಲ್ಲ ಅಸೆಟ್ಸ್ಗಳನ್ನು ಎಂಟ್ರಿ ಮಾಡಾಯಿತು. ಓಲ್ಡ್ ಬ್ಯಾಲೆನ್ಸ್ ಶೀಟ್ ನೋಡೋದು, ಹೊಸ ಬ್ಯಾಲೆನ್ಸ್ ಶೀಟ್ ಬಿಡಿಸೋದು. ನೆಕ್ಸ್ಟ್ ನಾನು ಲಯಬಿಲಿಟೀಸ್ ಬರ್ತೀನಿ. ಈಗ ಲಯಬಿಲಿಟೀಸ್ ಫಸ್ಟ್ ಐಟಮ್ ಯಾವುದದ? ಕ್ರೆಡಿಟರ್ಸ್. ಸೊ ಇಲ್ಲೂ ಕೂಡ ಕ್ರೆಡಿಟರ್ಸ್ ಮೇಲೆ ಮತ್ತು ಬಿಲ್ಸ್ ಪೇಬಲ್ ಮೇಲೆ ಯೂಶ್ವಲಿ ಏನೂ ಅಡ್ಜಸ್ಟ್ಮೆಂಟ್ ಇರೋಂಗಿಲ್ಲ. ಸೊ ಡೈರೆಕ್ಟಾಗಿ ಬರೆದು ಬಿಡ್ರಿ. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟದ? 50,000 ಡೈರೆಕ್ಟ್ಲಿ ಹೊರಗಡೆ, ಬಿಕಾಸ್ ನೋ ಅಡ್ಜಸ್ಟ್ಮೆಂಟ್ಸ್. ಬಿಲ್ಸ್ ಪೇಬಲ್ ಅಮೌಂಟ್ ಎಷ್ಟದ? 50,000, ನೋ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಜನರಲ್ ರಿಸರ್ವ್ ಬರೋಂಗಿಲ್ಲ, ಆಲ್ರೆಡಿ ಒಂದ್ಸಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಂದದ್ದು. ಸೊ ಬಿಟ್ಬಿಡ್ರಿ. ನೆಕ್ಸ್ಟ್ ಏನು ಬರೀಬೇಕು? ಕ್ಯಾಪಿಟಲ್ ಅಕೌಂಟ್ಸ್. ಸೊ ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಕೂಡ ಹೆಡ್ಡಿಂಗ್ ಕೊಡೋಣ. ಎಷ್ಟು ಮಂದಿ ಪಾರ್ಟ್ನರ್ಸ್ ಅದಾರ ರೀ? ಉಮಾ, ಅದಾದ ನಂತರ ಗೀತಾ, ಮತ್ತೊಬ್ಬರು ಹೊಸವಾಗಿ ಬಂದಂಥವರು ಕಮಲಾ. ಉಮಾ ಗೀತಾ ಹಳೆ ಅಮೌಂಟ್ಸ್, ಇವೆಲ್ಲ ಹಳೆ ಪಾರ್ಟ್ನರ್ಸ್, ಹಳೆ ಅಮೌಂಟ್ಸ್. ನಾವು ಮಾಡ್ತಾ ಇರೋದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲ, ನಾವು ಮಾಡ್ತಾ ಇರೋದು ನ್ಯೂ ಬ್ಯಾಲೆನ್ಸ್ ಶೀಟ್. ಹಾಗಾಗಿ ಈ 3 ಅಮೌಂಟ್ಸ್, ಇವು ಹಳೆ ಅಮೌಂಟ್ಸ್ ತೊಗೊಂಗಿಲ್ಲ, ಹೊಸ ಅಮೌಂಟ್ಸ್ ತೊಗೋಬೇಕು. ಈ ಹೊಸ ಅಮೌಂಟ್ ಎಲ್ಲಿ ಸಿಗ್ತದೆ ರೀ ಸರ್? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದಾಗ ಮಾಡಿ ನೋಡಿರಿ, ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇದೇ 3 ಅಮೌಂಟ್ಸ್ ಇಲ್ಲಿ ತೊಗೋಬೇಕು. ಉಮಾ ಅವರ ಕ್ಯಾಪಿಟಲ್ ಎಷ್ಟು? 92,850. ಆಮೇಲೆ ಗೀತಾ ಅವರ ಕ್ಯಾಪಿಟಲ್ ಎಷ್ಟು? 61,900. ಅದಾದ ನಂತರ ಕಮಲಾ ಅವರ ಕ್ಯಾಪಿಟಲ್ ಎಷ್ಟು? 50,000. ಸೊ 3 ಟೋಟಲ್ ಮಾಡ್ತೀನಿ ನಾನೀಗ. 3 ಟೋಟಲ್ ಮಾಡಬೇಕ್ರಿ. ಎಷ್ಟೆಷ್ಟು? 92,850 ಪ್ಲಸ್ 61,900 ಪ್ಲಸ್ 50,000, 2,04,750 rupees ಬರ್ತದೆ. ನೀವು ಕೂಡ ವಿಡಿಯೋ ಪಾಸ್ ಮಾಡಿಕೊಂಡು ನನ್ನ ಜೊತೆ ಸಾಲ್ವ್ ಮಾಡಿದರೆ ಹೆಲ್ಪ್ ಆಗ್ತದೆ. 2,04,750 rupees. ಓಕೆ, ಮತ್ತೇನಾದ್ರು ನೋಡ್ರಿ ಲಯಬಿಲಿಟಿ ಸೈಡ್ ಏನೂ ಇಲ್ಲ, ಎಲ್ಲ ಐಟಮ್ಸ್ ಎಂಟ್ರಿ ಮಾಡಾಯಿತು, ಅಸೆಟ್ಸ್ನೂ ಆಯಿತು, ಲಯಬಿಲಿಟಿ ಆಯಿತು. ಇನ್ನೇನು ಮಾಡಿರಿ? ಟ್ಯಾಲಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ವೇಟ್, ಅಷ್ಟು ಬೇಗನೆ ಮಾಡಬಾರ್ದು. ಎಲ್ಲ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡೋದಿಲ್ಲೇ. ಹಳೆ ಬ್ಯಾಲೆನ್ಸ್ ಶೀಟ್ ಎಂಟ್ರಿ ಮಾಡಿದ್ವಿ, ಮುಗಿತಪ್ಪ ಟ್ಯಾಲಿ ಮಾಡೋನು ಅಂತ ಹೇಳ್ತೀರಿ. ಟ್ಯಾಲಿ ಮಾಡೋಕೆ ಹೋದ್ರೆ ಅದು ಟ್ಯಾಲಿ ಆಗಲ್ಲ. ಯಾಕೆ ಟ್ಯಾಲಿ ಆಗಲ್ಲ? ಬಿಕಾಸ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ 2 ಸಲ ಎಂಟ್ರಿ ಆಗಬೇಕು. ಕಮಲಾ 50,000, 25,000 ಒಂದು ಕ್ಯಾಶ್ದಾಗ ಎಂಟ್ರಿ ಮಾಡೇವಿ. ಇಲ್ಲಿ ಮಾಡಿ ನೋಡ್ರಿ 50,000 ಮತ್ತು 25,000 ಕ್ಯಾಶ್ದಾಗ ಎಂಟ್ರಿ ಮಾಡೇವಿ. ಮತ್ತೊಂದು 50-25 ಕ್ಯಾಪಿಟಲ್ ಅಕೌಂಟ್ದಾಗ ಮಾಡೇವಿ. ಅಡ್ಜಸ್ಟ್ಮೆಂಟ್ 2 ಸಲ ಎಂಟ್ರಿ ಆಯ್ತು. ಡೆಪ್ರಿಷಿಯೇಟ್ ಫರ್ನಿಚರ್, ಒಂದು ಡೆಪ್ರಿಸಿಯೇಷನ್ ರಿವ್ಯಾಲ್ಯೂಷನ್ದಾಗದ, ಮತ್ತೊಂದು ಡೆಪ್ರಿಸಿಯೇಷನ್ ಬ್ಯಾಲೆನ್ಸ್ ಶೀಟ್ದಾಗದ. ಇಲ್ಲದ ಡೆಪ್ರಿಸಿಯೇಷನ್. ಅಪ್ರಿಸಿಯೇಷನ್, ಒಂದು ಅಪ್ರಿಸಿಯೇಷನ್ ರಿವ್ಯಾಲ್ಯೂಷನ್ದಾಗದ, ಮತ್ತೊಂದು ಅಪ್ರಿಸಿಯೇಷನ್ ಇಲ್ಲಿ ಲಾಸ್ಟಿಗೆ ಅದ ಬ್ಯಾಲೆನ್ಸ್ ಶೀಟ್ನಲ್ಲಿ. ಪಿ ಡಿ ಡಿ ಒಂದು ನಿಮಗೆ ರಿವ್ಯಾಲ್ಯೂಷನ್ದಲ್ಲಿ ಕಾಣ್ತಾ ಇದೆ, ಮತ್ತೊಂದು ಪಿ ಡಿ ಡಿ ಡೆಟರ್ಸ್ನಲ್ಲಿ ಕಾಣ್ತಾ ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000 ಒಂದು ರಿವ್ಯಾಲ್ಯೂಷನ್ದಾಗ ಕಾಣ್ತಾ ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಲ್ಲಿದೆ ನೋಡಿರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಒಂದು ರಿವ್ಯಾಲ್ಯೂಷನಲ್ಲಿ ಕಾಣ್ತಾ ಇದೆ, ಮತ್ತೊಂದು ಎಲ್ಲಿಯೂ ಕಾಣ್ತಾ ಇಲ್ಲ. ಕಂಪಲ್ಸರಿ ಒಂದು ಅಡ್ಜಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ದಾಗ ಇರಲೇಬೇಕು. ಒಂದು ರಿವ್ಯಾಲ್ಯೂಷನ್ದಾಗಿದ್ದರೆ ಮತ್ತೊಂದು ಕಂಪಲ್ಸರಿ ಬ್ಯಾಲೆನ್ಸ್ ಶೀಟ್ದಾಗ ಇರ್ತದೆ. ಸೊ ಎಲ್ಲಿಯೂ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕಾಣ್ತಾ ಇಲ್ಲ. ಎಲ್ಲಿ ತೊಗೋಬೇಕ್ರಿ ಸರ್? ಅಸೆಟ್ಸ್ ಆಫ್ ಲಯಬಿಲಿಟಿ. ಒಂದು ಶಾರ್ಟ್ಕಟ್ ಟೆಕ್ನಿಕ್ ಹೇಳ್ಬಿಡ್ತೀನಿ. ಎಲ್ಲಿ ಅಮೌಂಟಿಗೆ ಕಡಿಮೆ ಬೀಳ್ತಾ ಇದೆ, ಎಲ್ಲಿ ಟ್ಯಾಲಿ ಆಗ್ತಾ ಇಲ್ಲ, ಅಲ್ಲಿ ತೊಗೊಂಡ್ಬಿಡ್ರಿ. ಎಲ್ಲಿ ತೊಗೊಂಡ್ರೆ ಟ್ಯಾಲಿ ಆಗ್ತದೆ ಅಲ್ಲಿ ತೊಗೊಂಥ ಕೆಲಸ ಮಾಡಿರಿ. ಇದು ಶಾರ್ಟ್ಕಟ್ ಟೆಕ್ನಿಕ್. ಬೇಡ ಸರ್ ನಾಲೆಜ್ ಪ್ರಕಾರನೇ ಹೇಳಿ ಅಂತಾಗ ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನು? ಕೊಡಬೇಕಾಗಿತ್ತು ಬಟ್ ಕೊಡಲಿಲ್ಲ. ವಿ ಶುಡ್ ಹ್ಯಾವ್ ಗಿವನ್ ಬಟ್ ವಿ ಹ್ಯಾವ್ ನಾಟ್ ಗಿವನ್. ಕೊಡಬೇಕಾಗಿತ್ತು ಕೊಡಲಿಲ್ಲ, ಬಟ್ ನಾಳೆ ಕಡ್ಡಾಯವಾಗಿ ಕಂಪಲ್ಸರಿ ಕೊಡಲೇಬೇಕು. ಸೊ ನಾಳೆ ಬರಬೇಕು, ನಾಳೆ ಕೊಡಬೇಕು ಅನ್ನೋದು ನಮ್ಮ
ಜವಾಬ್ದಾರಿ ಮತ್ತು ಜವಾಬ್ದಾರಿಗಳಿಗೆ ನಾವೇನಂತ ಕರಿತೀವಿ ಲಯಬಿಲಿಟಿ. ಇಟ್ ಈಸ್ ಅವರ್ ಡ್ಯೂಟಿ ಟು ಪೇ ಹಿಮ್ ಟುಮಾರೋ ಬಿಕಾಸ್ ಇಟ್ ಈಸ್ ಔಟ್ಸ್ಟ್ಯಾಂಡಿಂಗ್. ವಿ ಶುಡ್ ಹ್ಯಾವ್ ಪೇಡ್ ಬಟ್ ವಿ ಡಿಡ್ ನಾಟ್ ಪೇ. ಸೊ ಟುಮಾರೋ ವಿ ಶುಡ್ ಪೇ ಎಟ್ ಎನಿ ಕಾಸ್ಟ್. ಸೊ ಇಟ್ ಕಮ್ಸ್ ಅಂಡರ್ ಲಯಬಿಲಿಟಿ. Outstanding salary. What is the amount of outstanding salary? You can check in question. Outstanding salary, yes, here we have how much? 2000 rupees. ಸೊ 2000 ಬರಿತೀನಿ. ಸೊ ಇಷ್ಟು ಮಾಡಿದ್ರೆ ಮುಗೀತು. ಈಗ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರ ಮೇಲೆ ಭಾರ ಹಾಕಿ ಟೋಟಲ್ ಟ್ಯಾಲಿ ಕರೆಕ್ಟ್ ಆಗ್ತದನೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ನಾನು ಫಸ್ಟ್ ಅಸೆಟ್ಸ್ನ ಚೆಕ್ ಮಾಡ್ತೀನಿ. ಫಸ್ಟ್ ಅಮೌಂಟ್ ಎಷ್ಟು ಅದ ರೀ ಅಸೆಟ್ಸ್ನಲ್ಲಿ? 90,000 rupees ಅದ. ನೆಕ್ಸ್ಟ್ ಯಾವುದದ? 30,000. ನೆಕ್ಸ್ಟ್ 42,750. ಅದಾದ ನಂತರ 40,000. ಅದಾದ ನಂತರ 9,000. ಅದಾದ ನಂತರ 60,000 rupees. ಮತ್ತೊಂದು ಸಲ ಮಾಡ್ತೀನಿ. 90,000, 30,000, 42,750, 40,000, 9,000, 60,000. ಎಷ್ಟು ಬರ್ತಾ ಇದೆ? 2,71,750. ಇಲ್ಲಿ ಬರ್ತದೆ ಬಿಡ್ರಿ. 100% ಟ್ಯಾಲಿ ಆಗ್ತೈತಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಲ್ಲಿ ಬರೆದು ಬಿಡ್ರಿ. ಪೆನ್ಸಿಲ್ ತೊಗೊಂಡು ಎಷ್ಟು ಜನ ಮೇಲೆ ಬರೀತಾರೆ, ಬಟ್ ನಾನು ಕಾನ್ಫಿಡೆನ್ಸ್ ಅದ ನಾನು ಟ್ಯಾಲಿ ಮಾಡೇ ಮಾಡ್ತೀನಿ ಅಂತ. ಹಾಗಾಗಿ ಇಲ್ಲೇ ಬರೆದು ಬಿಡ್ತೀನಿ. ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಬರ್ತೀನಿ. ಲಯಬಿಲಿಟಿಯಲ್ಲಿ ಫಸ್ಟ್ ಇರೋದು 50,000 ಪ್ಲಸ್ 15,000 ಪ್ಲಸ್ 2,04,750 ಪ್ಲಸ್ 2,000 ಎಷ್ಟು ಬಂತು? 2,71,750. ಸೊ ಇಲ್ಲಿಯೂ ಕೂಡ 2,71,750. ಸೊ ಎರಡೂ ಕಡೆ ನನ್ನ ಆನ್ಸರ್ ಏನಾಗ್ತಾ ಇದೆ? ಟ್ಯಾಲಿ ಆಗ್ತಾ ಇದೆ. ಅಂದರೆ ನಾವು ಮಾಡಿದ್ದು ಕರೆಕ್ಟ್ ಆಯಿತು ಅಂತ. ಇಲ್ಲಿಗೆ ಅಡ್ಮಿಷನ್ ಮುಗಿತದೆ. ಒಂದ್ಸಲ ಬ್ರೀಫಾಗಿ ಹೇಳ್ಕೊತ ಬರ್ತೀನಿ. ರಿವ್ಯಾಲ್ಯೂಯೇಷನ್ ಅಡ್ಜಸ್ಟ್ಮೆಂಟ್ಸಿಂದ ಸ್ಟಾರ್ಟ್ ಆಗಬೇಕು. ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಬಿಟ್ಟು ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಇಲ್ಲೇ ಬರಬೇಕು. ಕ್ಯಾಪಿಟಲ್ ಅಕೌಂಟ್ ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿರುವಂಥ 3 ಐಟಮ್ಸ್ ಯಾವುವು? ಹಳೆ ಬ್ಯಾಲೆನ್ಸ್ ಓಲ್ಡ್ ಕ್ಯಾಪಿಟಲ್ಸ್, ಜನರಲ್ ರಿಸರ್ವ್, P&L ಅಕೌಂಟ್. P&L ಅಕೌಂಟ್ ಎಷ್ಟೋ ಸಲ ಕೊಡಲ್ಲ. ಸೊ ಜನರಲ್ ರಿಸರ್ವ್ ಮತ್ತು ಕ್ಯಾಪಿಟಲ್ ತೊಗೊಂಬರಿ. ಅದಾದ ನಂತರ ರಿವ್ಯಾಲ್ಯೂಷನ್ ಇರುವಂತಹ ಪ್ರಾಫಿಟ್ ಲಾಸನ್ನು ತೊಗೊಂಡಿದ್ದೀವಿ. ಅದಾದ ನಂತರ ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಯಾರು ತೊಗೊಂಬಂದ್ರು ಗುಡ್ ವಿಲ್? ಕಮಲಾ. ಇಟ್ ಶುಡ್ ಬಿ ಗಿವನ್ ಟು ಉಮಾ, ಟು ಗೀತಾ. ಇಟ್ ಈಸ್ ಗಿವನ್ ಬಾಯ್ ಕಮಲಾ. ಈ ರೀತಿ ಇದು ಮಾಡಿ ಕ್ಲೋಸ್ ಮಾಡಿರಿ. ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನೋಡೋದು, ನ್ಯೂ ಬ್ಯಾಲೆನ್ಸ್ ಶೀಟ್ ಬಿಡಿಸೋದು. ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ಆ್ಯಡ್ ಲೆಸ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಕ್ಯಾಪಿಟಲ್ಸ್ ಹೊಸದು ಹೋಗ್ಬೇಕು ರೀ. ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಬ್ಯಾಲೆನ್ಸ್ ಶೀಟನ್ನು ಎಲ್ಲ ಅಡ್ಜಸ್ಟ್ಮೆಂಟ್ಸ್ 2 ಸಲ ಎಂಟ್ರಿ ಆಗ್ಯಾವೋ ಇಲ್ಲೋ ಅಂತ ಕನ್ಫರ್ಮ್ ಮಾಡಿ ಕ್ಲೋಸ್ ಮಾಡಬೇಕು. ಸೊ ಇಲ್ಲಿಗೆ ಅಡ್ಮಿಷನನ್ನು ಮುಗಿಸ್ತೀನಿ. ಸೊ ವಿದ್ಯಾರ್ಥಿಗಳೇ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ರೀತಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ನಿಮಗೇನಾದರೂ ಅನಿಸಿದರೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ. ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅವರ್ ಚಾನಲ್ ಟು ಗ್ರೋ ಅಸ್ ಆ್ಯಂಡ್ ಸರ್ವ್ ಯು ಬೆಟರ್ ಆ್ಯಂಡ್ ಬೆಟರ್. ಥ್ಯಾಂಕ್ ಯು.